already sir has mentioned T4A and 0, I think they do better. Then you select the patient for this multivisual resection, definitely the lymph node status, and if it is a bulky lymph node, maybe you need to think of doing. See, technically it is a resectable, but prognostically whether they are doing, it's a questionable. You have to choose first. Randomized control studies, and recently in 2024 a meta-analysis was also published, the utility of FAPI scan in patients with mucinous and sigmoid cell carcinomas. So any patients with mucinous the list. It's if you look at the world data, almost 1 in 20 individuals living today will suffer from colon cancer. And in the next half we'll be talking about advanced diseases as well. So our intention of this conference is to educate young surgeons about how to handle a colonic cancer. So MIS, minimal cancer, it is established as a good way to do or handle colonic surgery, and in this we have focused on that. In fact, we have to, I have to also emphasize that many of the major people who So once again, I am recording. The world, we developed the rectum and colon cancer. Rectum is more common than the colon itself. You all know about it. The data available through the ICMR. The most important thing is the continuing medical education, which is needed for all the professionals, is a very important. Medico on the stage and mostly in the entire crowd as well. So maybe my thoughts would not how the other doctors would think, but at the outset I would like to congratulate Colocon 2025 for being such a big success. Thanks to the vision and guidance of Dr. Sandeep Nayak and the entire organizing team, I think we have an excellent crowd and great learnings all around. Thank you to all the dignitaries also who have come from far and beyond. One thing we notice as administrators in the hospital is that typically a hospital's patient mix would have 40-45% of insurance patients. But in oncology, we see that insurance number is around 20% only. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ನಾವು ಮಾಡಿರೋದು ಕೋಲೋಕಾನ್ 2025 ಅಂತ. ಇದರ ಉದ್ದೇಶ ನಮ್ಮ ಈ ಕೋಲನ್ ಕ್ಯಾನ್ಸರ್ ಅಂದರೆ ದೊಡ್ಡ ಕರಳಿನ ಕ್ಯಾನ್ಸರ್ ಏನಿದೆ ಅದರ ಟ್ರೀಟ್ಮೆಂಟ್ ಬಗ್ಗೆ ಒಂದು ನಮ್ಮ ಡಾಕ್ಟರ್ಗೆ ಒಂದು ಟ್ರೈನಿಂಗ್ ಕೊಡೋದಕ್ಕೋಸ್ಕರ ಮಾಡಿರುವಂಥದ್ದು. ಇದು ಏನಕ್ಕೆ ಅಂದರೆ ಈ ಕೋಲನ್ ಕ್ಯಾನ್ಸರ್ ಅನ್ನೋದೇನಿದೆ ಒಂದು ಕಾಮನ್ ಕ್ಯಾನ್ಸರ್ ಆಗ್ತಾ ಇದೆ, ಅಂದರೆ ತುಂಬ ಕಾಮನ್ ಆಗಿಬಿಟ್ಟಿದೆ ಇವಾಗ. ವರ್ಲ್ಡ್ ವೈಡ್ ಡೇಟಾ ನೋಡಿದ್ರೆ 1 in 20%, ಅಂದರೆ 20ರಲ್ಲಿ ಒಬ್ಬರಿಗೆ ಅವ್ರ ಲೈಫ್ ಟೈಮಲ್ಲಿ ಯಾವಾಗಾದರೂ ಈ ಕೋಲನ್ ಕ್ಯಾನ್ಸರ್ ಬರೋ ರಿಸ್ಕ್ ಇರುತ್ತೆ. ಇದಕ್ಕೋಸ್ಕರ ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ದೇಶದಲ್ಲಿರುವ ಹಲವಾರು ಎಕ್ಸ್ಪರ್ಟ್ಸ್ನ ಕರೆಸ್ಬಿಟ್ಟು ಅವರಿಂದ ನಮ್ಮ ಜೂನಿಯರ್ಸ್ಗೆ ಒಂದು ಟ್ರೈನಿಂಗ್ ಏನು ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ಒಂದು 200 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲರಿಗೂ ಒಂದು ಅಡ್ವಾನ್ಸ್ ಟೆಕ್ನಾಲಜೀಸ್ ಏನಿದೆ, ಮಿನಿಮಲ್ ಆಕ್ಸೆಸ್ ಅಂತೀವಿ ಮತ್ತು ರೊಬಾಟಿಕ್ ಅಂತೀವಿ, ಎಲ್ಲದರ ಬಗ್ಗೆ ಒಂದು ನಾಲೆಜನ್ನು ಕೊಡೋದಕ್ಕೆ ಮತ್ತು ಅವರ ಸ್ಕಿಲ್ಸ್ ಏನಿದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ ಮಾಡಿದ್ದೀವಿ. ಇದು ತುಂಬ ಸಕ್ಸಸ್ಫುಲ್ ಆಗಿದೆ. ಇದನ್ನು ಸಕ್ಸಸ್ ಮಾಡೋದಕ್ಕೆ ತುಂಬ ಜನ ಕಷ್ಟಪಟ್ಟಿದ್ದಾರೆ. ಇದರಲ್ಲಿ ಡಾಕ್ಟರ್ ಭರತ್ ಮತ್ತು ಡಾಕ್ಟರ್ ಶ್ರೀಕಾಂತ್ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ. ಇವರು ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದ್ದಾರೆ. ಇದರಲ್ಲಿ ನಾನು ಇದರ ಚೇರ್ಮನ್ ಆಗಿ ಇದನ್ನು ಓವರ್ ಆಲ್ ಗೈಡ್ ಮಾಡಿದ್ದೀನಿ. ತುಂಬ ಜನ ಇದರಲ್ಲಿ ಕಷ್ಟಪಟ್ಟು ಈ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಇದರಿಂದ ನಮ್ಮ ಜನರಿಗೆ
ಬೆಟರ್ ಟ್ರೀಟ್ಮೆಂಟ್ ಸಿಗಬಹುದು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದೀವಿ. ಅದೇ ನಮ್ಮ ಮುಖ್ಯ ಉದ್ದೇಶ. ಥ್ಯಾಂಕ್ ಯು. ಸರ್, ದೊಡ್ಡ ಕರಳಿನ ಕ್ಯಾನ್ಸರ್ ಸಿಂಪ್ಟಮ್ಸ್ ಯಾವ ಥರ ಬರ್ತದೆ ಸರ್? ಓಕೆ, ಯು ವಾಂಟ್ ಟು ಅಡ್ರೆಸ್? ಸೊ ದೊಡ್ಡ ಕರಳಿನ ಸಿಂಪ್ಟಮ್ ಹೇಗೆ ಬರುತ್ತೆ ಅನ್ನೋದಕ್ಕಿಂತ ಮುಖ್ಯ ಇರೋದು ದೊಡ್ಡ ಕರಳಿನ ಕ್ಯಾನ್ಸರ್ನ ಸಿಂಪ್ಟಮ್ ಬರೋ ಮುಂಚೆ ಹೇಗೆ ಕಂಡುಹಿಡಿಬೇಕು ಅನ್ನೋದು. ಅದಕ್ಕೆ ಸ್ಕ್ರೀನಿಂಗ್ ಅಂತಾರೆ. ಸ್ಕ್ರೀನಿಂಗ್ ಈಗ ನಮ್ಮ ಇತ್ತೀಚೆಗೆ ಬಂದಿರೋ ಒಂದು ರಿಪೋರ್ಟ್ ಪ್ರಕಾರ 20 ವರ್ಷದಲ್ಲಿ ಒಂದು ಸಲ ಕೊಲೊನೋಸ್ಕೋಪಿ ಮಾಡಿಸಿದ್ರೆ ಸಾಕಾಗುತ್ತೆ. ಒಂದೇ ಒಂದು ಕೊಲೊನೋಸ್ಕೋಪಿ. 45 ವಯಸ್ಸಿನ ಮೇಲ್ಗಡೆ ಇರೋರು 20 ವರ್ಷದಲ್ಲಿ ಯಾವಾಗಲೂ ಒಂದು ಸಲ, ಅಂದರೆ 45 ವಯಸ್ಸಿನಲ್ಲಿ ನೀವು ಮಾಡಿದ್ರೆ ಒಂದು ಸಲ, ಅದು 65ನೇ ವಯಸ್ಸುವರೆಗೂ ಸಾಕು ಅಂತ ಈಗ ರಿಪೋರ್ಟ್ಸ್ ಬಂದಿದೆ. ಸೊ ಅದು ಮುಖ್ಯ. ಈಗ ಅರ್ಲಿ ಡಯಾಗ್ನೋಸಿಸ್, ನೀವು ಫಸ್ಟ್ ಸಿಂಪ್ಟಮ್ ಹೇಗೆ ಕಂಡುಹಿಡಿಯೋದು ಅಂತ ಕೇಳಿದ್ರಿ. ಫಸ್ಟ್ ಸಿಂಪ್ಟಮ್ ಇದೆ ಬೆಸ್ಟ್. ಅದಕ್ಕಿಂತ ಬೆಟರ್ ಅದು ಆಗಲಿಲ್ಲ, ಯಾರು ಮಾಡಿಸಿಲ್ಲ ಅನ್ನೋದಿದ್ದರೆ ಫಸ್ಟು ಈಗ ಬ್ಲೀಡಿಂಗ್ ಯಾವಾಗಾದ್ರೂ ಒಂದು ಆಗುತ್ತೆ, ಮೋಷನಲ್ಲಿ ಬ್ಲಡ್ ಹೋಯ್ತು ಯಾವಾಗಾದರೂ, ಆವಾಗ ಫಸ್ಟು ಕೊಲೊನೋಸ್ಕೋಪಿ ಮಾಡಿಸಿ ಟೆಸ್ಟ್ಗೋಸ್ಕರ ಹೋಗೋದು ಒಂದು. ಅದಲ್ಲದೆ ಈ ಇನ್ನೊಂದು ನಾನು ನೋಡಿರೋದು ಹೇಗೆ ಅಂದರೆ ಕೆಲವರಿಗೆ ಅನಿಮಿಯಾ ಇರುತ್ತೆ, ಅಂದರೆ ರಕ್ತ ಕಡಿಮೆ ಇರುತ್ತೆ ಬರೀ ಶರೀರದಲ್ಲಿ. ಯಾರೇ ಗಂಡಸರು ಅಥವಾ ಹೆಂಗಸರು, ಮೆನೋಪಾಸ್ ಆಗಿರೋ ಹೆಂಗಸರಲ್ಲಿ ರಕ್ತದ ಅಂಶ ಕಡಿಮೆ ಇದ್ದಲ್ಲಿ ಅವರು ಕೊಲೊನೋಸ್ಕೋಪಿ ಮತ್ತು ಎಂಡೋಸ್ಕೋಪಿ ಮಾಡಿಸ್ಕೊಳ್ಬೇಕು. ಯಾಕೆಂದರೆ ಇದು ಕ್ಯಾನ್ಸರ್ನ ಲಕ್ಷಣ ಆಗಿರಬಹುದು. ಅದು ತುಂಬ ಮುಖ್ಯ ಮಾಡಿಸೋದು. ಯಾಕೆಂದರೆ ಅದು ಮಿಸ್ ಆಗುತ್ತೆ. ತುಂಬ ಜನ ಅಯನ್ ಟ್ಯಾಬ್ಲೆಟ್ ತಿನ್ಕೊಂಡು, ಅಯನ್ ಇಂಜೆಕ್ಷನ್ ಹಾಕಿಸ್ಕೊಂಡು ಹಿಮೋಗ್ಲೋಬಿನ್ನ ಮೇಲ್ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ. ಅದು ತುಂಬ ಜನ ಡಾಕ್ಟರ್ಸು ಮಾಡಿಸೋದಿಲ್ಲ ಕೊಲೊನೋಸ್ಕೋಪಿ. ಅದರಲ್ಲೇ ತುಂಬ ಜನಕ್ಕೆ ಮಿಸ್ ಆಗುತ್ತೆ. ಸೊ ಇದು ತುಂಬ ಮುಖ್ಯ. ಎಷ್ಟಾಗ್ಬೋದು ಸರ್ ಅದು ಕಾಸ್ಟ್? ಯಾವುದು ಕೊಲೊನೋಸ್ಕೋಪಿ? ಕೊಲೊನೋಸ್ಕೋಪಿ ಅದು ಎಲ್ಲಿ ಮಾಡಿಸ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಐ ಥಿಂಕ್ ಒಂದು 3,000ದಿಂದ 5,000 ರೂಪಾಯಿ ಇರುತ್ತೆ ಕೊಲೊನೋಸ್ಕೋಪಿಗೆ. ಅದು 20 ವರ್ಷಕ್ಕೊಂದ್ಸಲ ಮಾಡಿಸುವಾಗ ಅಂಥ ಕಾಸ್ಟ್ ಅಲ್ಲ ಅದು. ಸ್ವಲ್ಪ ಜನಗೆ ಅನಸ್ತಿಷ್ಯ ಕೊಡ್ತಾರೆ. ಸೊ ಅಂದರೆ ಕಂಫರ್ಟಬಲ್ ಆಗಿ ಮಾಡಿಸ್ಕೋಬೇಕು ಅಂತಂದರೆ ಆವಾಗ ಸ್ವಲ್ಪ ಕಾಸ್ಟ್ ಹೆಚ್ಚಾಗ್ಬೋದು. ಇಲ್ಲಾಂದರೆ ಸ್ಕ್ರೀನಿಂಗೋಸ್ಕರ ಜನರಲಿ ಚಾರ್ಜ್ ಕಮ್ಮಿ ಇರುತ್ತೆ. 3,000ದಿಂದ 5,000. 40 ವರ್ಷ 45 ವರ್ಷ ಮೇಲೇನು ಮಾಡಿಸ್ಕೊಬೋದಾ? 50 ವರ್ಷ ಮೇಲೆ ಇರೋರೇ ಮಾಡಿಸ್ಬೇಕಾಗಿರೋದು. ಅದಕ್ಕಿಂತ ಕಡಿಮೆ ವಯಸ್ಸಲ್ಲಿ ಕೋಲನ್ ಕ್ಯಾನ್ಸರ್ ಬರೋ ಚಾನ್ಸ್ ತುಂಬ ಕಡಿಮೆ. ಸರ್, ರೆಕಾರ್ಡ್ಸ್ ಪ್ರಕಾರ ಮೇಲಲ್ಲಿ ತುಂಬ ಇದೆ, ಫೀಮೇಲಲ್ಲಿ ತುಂಬ ಇದೆ. ತುಂಬ ಡಿಫ್ರೆನ್ಸ್ ಇಲ್ಲ, ಬಟ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮೇಲಲ್ಲಿ ಸ್ವಲ್ಪ ಜಾಸ್ತಿ ಇದೆ. ತುಂಬ ಡಿಫ್ರೆನ್ಸ್ ಅಂತ ಬರೋದಿಲ್ಲ ಕೋಲನ್, ಯಾಕೆಂದರೆ ಇದೆಲ್ಲ ಸಮ್ ವಾಟ್ ಸಿಮಿಲರ್ ಬರುತ್ತೆ. ಥ್ಯಾಂಕ್ ಯು. ಕರೆಕ್ಟ್.